ತಾಪಮಾನದಿಂದಾಗಿ ಕೆರೆಗಳು ಖಾಲಿ ಆಗ್ತಾ ಇವೆ. ಈಗಾಗಲೇ ಬಹುತೇಕ 50% ಕೆರೆಗಳಲ್ಲಿ ನೀರು ಖಾಲಿ ಆಗ್ತಾ ಇರುವಂಥದ್ದು ಹನಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಏಪ್ರಿಲ್ ಮೊದಲ ವಾರದಲ್ಲಿ ಹೀಗಾದ್ರೆ ಮುಂದಿನ 2 ತಿಂಗಳು ಅಕ್ಷರಶಃ ಜಲಕ್ಷಾಮ ಶುರುವಾಗುವುದಂತೂ ಪಕ್ಕವಾಗಿದೆ. ಆ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡಿ. ಬೀದರ್ನ ಜೀವನಾಡಿ ಬಹುತೇಕ ಕೆರೆಗಳು ಖಾಲಿ. ಕೆರೆಗಳು ಫುಲ್ ಖಾಲಿ, ರೈತರಲ್ಲಿ ಹೆಚ್ಚಾದ ಆತಂಕ. ಒಂದು ಕಡೆ ಹೆಚ್ಚಿದ ತಾಪಮಾನದಿಂದ ಬೇಸಿಗೆಯ ಪ್ರಾರಂಭದಲ್ಲೇ ಕೆರೆಗಳು ಖಾಲಿಯಾಗಿರುವ ದೃಶ್ಯ. ಮತ್ತೊಂದೆಡೆ ಕೆರೆಗಳಲ್ಲಿ ನೀರಿಲ್ಲದೆ ಪರಿತಪಿಸುತ್ತಿರುವ ಜಾನುವಾರುಗಳು. ಹೌದು, ಬೇಸಿಗೆಯ ಆರಂಭದಲ್ಲಿಯೇ ರೈತರ ಜೀವನಾಡಿಗಳಾದ ಬೀದರ್ ಜಿಲ್ಲೆಯ ಬಹುತೇಕ ಕೆರೆಗಳು ಖಾಲಿಯಾಗುತ್ತಿವೆ. ಜಿಲ್ಲೆಯ 50ಕ್ಕೂ ಅಧಿಕ ಕೆರೆಗಳು ಖಾಲಿಯಾಗಿರುವ ಕಾರಣ ಜನರು, ಜಾನುವಾರುಗಳು ಹಾಗೂ ಪಕ್ಷಿಗಳು ನೀರಿಗಾಗಿ ಹಾಹಾಕಾರ ಪಡುವಂತಾಗಿದೆ. ಒಟ್ಟು 125 ಕೆರೆಗಳಲ್ಲಿ ಸಂಪೂರ್ಣವಾಗಿ 5 ಕೆರೆಗಳು ಖಾಲಿಯಾಗಿದ್ರೆ 19 ಕೆರೆಗಳಲ್ಲಿ ಕೇವಲ 10% 30% ಮಾತ್ರ ನೀರು ಇದೆ. ಇನ್ನು 30ಕ್ಕೂ ಅಧಿಕ ಕೆರೆಗಳಲ್ಲಿ 50% ಮಾತ್ರ ನೀರಿದೆ. ಕ್ರಮೇಣವಾಗಿ ದಿನೇ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಿರೋದ್ರಿಂದ ಕೆರೆಗಳಲ್ಲಿನ ನೀರಿನ ಮಟ್ಟವು ಕಡಿಮೆಯಾಗಿ ಖಾಲಿಯಾಗುತ್ತಿವೆ. ಇನ್ನು ಬೀದರ್ ತಾಲೂಕಿನ ಸಿಕ್ಕನಪುರ ಗ್ರಾಮದ ಕೆರೆಯಲ್ಲಿ ಮಾರ್ಚ್ನಲ್ಲೇ ನೀರು ಖಾಲಿಯಾಗಿದ್ದು ಸುತ್ತಮುತ್ತಲಿನ ಗ್ರಾಮಗಳಿಗೆ ಜಲಕಂಟಕ ಎದುರಾಗಿದೆ. ಬೇಸಿಗೆ ಶುರುವಾಗಿ ಸ್ವಲ್ಪ ದಿವಸ ಆಯ್ತು, ಆದರೆ ಈಗ ಭಾಳಷ್ಟು ಊರಲ್ಲಿ ಏನಂದ್ರೆ ಕೆರೆಗಳು ಭಾಳ ಒಣಗಿವೆ ಸರ್. ಉದಾಹರಣೆಗೆ ನಮ್ದು ಆಣದೂರಲ್ಲಿ, ಬಸವಕುಂದ ತಾಲೂಕು, ಅವರ ತಾಲೂಕದಲ್ಲಿ ನೀರು ಭಾಳ ಕಡಿಮೆ ಬರ್ತದೆ. ಬೇಸಿಗೆನ ಇಷ್ಟ ಇವಾಗ ಆಗ್ಯದ. ಮುಂದೆ ಬರೋದ್ರೊಳಗೆ ರೈತರಿಗೆ ಭಾಳಷ್ಟು ಕಷ್ಟ ಅದ. ಇದನ್ನು ದನಗಳಿಗೆ ಹುಲ್ಲು ಸಿಗಲ್ಲ ಹೊಂಟದ, ಕುಡ್ಲಿಕ್ಕೆ ನೀರು ಸಿಗಲ್ಲ ಹೊಂಟವ. ಇವಾಗ ಬೇಸಿಗೆ ಸ್ಟಾರ್ಟಾಗಿ ಮುಂದೆ ಬರೋಂಥದ್ರಾಗ ಎಂಥದ್ದು ಇರಬೇಕಂತೇಳಿ ಭಾಳಷ್ಟು ಇದಾಗ್ತದೆ ಸರ್. ಇತ್ತ ಔರಾದ್, ಕಮಲನಗರ, ಬಸವ ಕಲ್ಯಾಣ ತಾಲೂಕಿನಲ್ಲಿ ತಲಾ 1, ಹಾಗೆ ಬೀದರ್ನಲ್ಲಿ 3, ಚಿಟ್ಟಗುಪ್ಪದಲ್ಲಿ 3 ಸೇರಿ ಬಾಲ್ಕಿಯಲ್ಲಿ 5 ಕೆರೆಗಳು ಬಹುತೇಕ ಬರಿದಾಗಿವೆ. ಹುಮ್ನಾಬಾದ್ ತಾಲೂಕಿನಲ್ಲಿ ಒಟ್ಟು 8 ಕೆರೆಗಳಲ್ಲಿ 5 ಕೆರೆಗಳು ಬತ್ತಿದ್ದು ಉಳಿದ 3 ಕೆರೆಯಲ್ಲಿ ಅರ್ಧಕ್ಕಿಂತ ಕಡಿಮೆ ನೀರಿದೆ. ಇದರಿಂದ ಜನರು, ಜಾನುವಾರು ಹಾಗೂ ಪಕ್ಷಿಗಳಿಗೆ ನೀರಿನ ಸಮಸ್ಯೆ ಆಗಬಹುದು ಎನ್ನುತ್ತಿದ್ದಾರೆ ಸ್ಥಳೀಯರು. ಬೇಸಿಗೆ ಆರಂಭ ಆಗುವ ಮುನ್ನವೇ ಏನಂದ್ರೆ ಜಿಲ್ಲೆಯಾದ್ಯಂತ, ಬೀದರ್ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಅಂದ್ರೆ ಕೆರೆಗಳು ಒಣಗಲಾಗತ್ತವ. ಈಗಾಗಲೇ 15-20 ಕೆರೆಗಳು ಆಗಾಗಲೇ ಜಿಲ್ಲೆದಾಗ ಒಣಗೋಗ್ಯಾವ. ಅದ್ರ ಕಡೆದು ಎಲ್ಲ ರೈತರಿಗಾಗಲಿ, ದನ ಕರುಗಳಿಗಾಗಲಿ ಆಯಿತು, ಯಾವುದೇ ಅಡವ್ಯಾಗೇನು ಇದಿರುತ್ತಲ್ಲ ಪ್ರಾಣಿ ಪಕ್ಷಿಗಳಿಗೆ ಭಾಳ ನೀರಿನ ತೊಂದರೆ ಆಗ್ತಾಯಿದೆ. ಅವು ಅಲ್ಲಿ ಅಡ್ಡಾಡ್ಕೋತ, ನೀರಿನ ಕಡೆ ಅಡ್ಡಾಡ್ಕೋತ ಅವು ಒಂದೊಂದು ಸರಿ ಮುಂದಿನ ದಿನಗಳಲ್ಲಿ ಬಂದ್ರೆ ಊರು ಸಣ್ಣ ಬರ್ತಾವೆ. ಏನೋ ಅದ್ರ ಕಡೆದು ಆದಷ್ಟು ಮಟ್ಟಿಗೆ ಜಿಲ್ಲಾಡಳಿತ ಆಗಲಿ ಆಯ್ತು, ಈ ಕಡೆ ಮಂತ್ರಿಗಳಾಗಲಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಕಡೆ ಗಮನ ಹರಿಸಿ ಬೀದರ್ ಜಿಲ್ಲೆದಾಗ ಮುಂದೆ ಇನ್ನು ಬೇಸಿಗೆ ಪ್ರಾರಂಭ ಪೂರ್ಣ ಆಗಲಿಕ್ಕಿಂತ ಮೊದಲೇ ನೀರಿಂದು ಸಮಸ್ಯೆ ಅದಕ್ಕೆ ಬಗೆಹರಿಸಬೇಕು. ಮತ್ತೇನಂದ್ರೆ ಅಲ್ಲಿ ಕೆರೆಗಳು ತುಂಬಿಸೋದು, ಕಾಂಜಿ ಡ್ಯಾಮ್ದಿಂದ ನೀರು ಕಳಿಸಿ ಅಲ್ಲಿಗೆ ಕೆರೆಗಳು ತುಂಬಿಸೋದೊಂದು ಕೆಲಸ ಮಾಡಬೇಕು. ಹನಿ ನೀರಿಗಾಗಿ ಬೀದರ್ ಜಿಲ್ಲೆಯಲ್ಲಿ ಪ್ರಾಣಿ ಪಕ್ಷಿಗಳು ಜನ ಪರಿತಪಿಸುತ್ತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆ ಮಾಡ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಪ್ರಾರಂಭದಲ್ಲೇ ಹೆಚ್ಚಿನ ತಾಪಮಾನದಿಂದಾಗಿ ಕೆರೆಗಳು ಖಾಲಿ ಆಗ್ತಾ ಇವೆ. ಈಗಾಗಲೇ ಬಹುತೇಕ 50% ಕೆರೆಗಳಲ್ಲಿ ನೀರು ಖಾಲಿ ಆಗ್ತಾ ಇರುವಂಥದ್ದು ಹನಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಏಪ್ರಿಲ್ ಮೊದಲ ವಾರದಲ್ಲಿ ಹೀಗಾದ್ರೆ ಮುಂದಿನ 2 ತಿಂಗಳು ಅಕ್ಷರಶಃ ಜಲಕ್ಷಾಮ ಶುರುವಾಗುವುದಂತೂ ಪಕ್ಕವಾಗಿದೆ. ಆ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡಿ. ಬೀದರ್ನ ಜೀವನಾಡಿ ಬಹುತೇಕ ಕೆರೆಗಳು ಖಾಲಿ. ಕೆರೆಗಳು ಫುಲ್ ಖಾಲಿ, ರೈತರಲ್ಲಿ ಹೆಚ್ಚಾದ ಆತಂಕ. ಒಂದು ಕಡೆ ಹೆಚ್ಚಿದ ತಾಪಮಾನದಿಂದ ಬೇಸಿಗೆಯ ಪ್ರಾರಂಭದಲ್ಲೇ ಕೆರೆಗಳು ಖಾಲಿಯಾಗಿರುವ ದೃಶ್ಯ. ಮತ್ತೊಂದೆಡೆ ಕೆರೆಗಳಲ್ಲಿ ನೀರಿಲ್ಲದೆ ಪರಿತಪಿಸುತ್ತಿರುವ ಜಾನುವಾರುಗಳು. ಹೌದು, ಬೇಸಿಗೆಯ ಆರಂಭದಲ್ಲಿಯೇ ರೈತರ ಜೀವನಾಡಿಗಳಾದ ಬೀದರ್ ಜಿಲ್ಲೆಯ ಬಹುತೇಕ ಕೆರೆಗಳು ಖಾಲಿಯಾಗುತ್ತಿವೆ. ಜಿಲ್ಲೆಯ 50ಕ್ಕೂ ಅಧಿಕ ಕೆರೆಗಳು ಖಾಲಿಯಾಗಿರುವ ಕಾರಣ ಜನರು, ಜಾನುವಾರುಗಳು ಹಾಗೂ ಪಕ್ಷಿಗಳು ನೀರಿಗಾಗಿ ಹಾಹಾಕಾರ ಪಡುವಂತಾಗಿದೆ. ಒಟ್ಟು 125 ಕೆರೆಗಳಲ್ಲಿ ಸಂಪೂರ್ಣವಾಗಿ 5 ಕೆರೆಗಳು ಖಾಲಿಯಾಗಿದ್ರೆ 19 ಕೆರೆಗಳಲ್ಲಿ ಕೇವಲ 10% 30% ಮಾತ್ರ ನೀರು ಇದೆ. ಇನ್ನು 30ಕ್ಕೂ ಅಧಿಕ ಕೆರೆಗಳಲ್ಲಿ 50% ಮಾತ್ರ ನೀರಿದೆ. ಕ್ರಮೇಣವಾಗಿ ದಿನೇ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಿರೋದ್ರಿಂದ ಕೆರೆಗಳಲ್ಲಿನ ನೀರಿನ ಮಟ್ಟವು ಕಡಿಮೆಯಾಗಿ ಖಾಲಿಯಾಗುತ್ತಿವೆ. ಇನ್ನು ಬೀದರ್ ತಾಲೂಕಿನ ಸಿಕ್ಕನಪುರ ಗ್ರಾಮದ ಕೆರೆಯಲ್ಲಿ
ಮಾರ್ಚ್ನಲ್ಲೇ ನೀರು ಖಾಲಿಯಾಗಿದ್ದು ಸುತ್ತಮುತ್ತಲಿನ ಗ್ರಾಮಗಳಿಗೆ ಜಲಕಂಟಕ ಎದುರಾಗಿದೆ. ಬೇಸಿಗೆ ಶುರುವಾಗಿ ಸ್ವಲ್ಪ ದಿವಸ ಆಯ್ತು, ಆದರೆ ಈಗ ಭಾಳಷ್ಟು ಊರಲ್ಲಿ ಏನಂದ್ರೆ ಕೆರೆಗಳು ಭಾಳ ಒಣಗ್ಯಾವ ಸರ್. ಉದಾಹರಣೆಗೆ ನಮ್ದು ಆಣದೂರಲ್ಲಿ ಬಸವಕುಂದ ತಾಲೂಕು ಅವರ ತಾಲೂಕದಲ್ಲಿ ನೀರು ಭಾಳ ಕಡಿಮೆ ಬರ್ತದೆ. ಬೇಸಿಗೆನ ಇಷ್ಟ ಇವಾಗ ಆಗ್ಯದ, ಮುಂದೆ ಬರೋದ್ರೊಳಗೆ ರೈತರಿಗೆ ಭಾಳಷ್ಟು ಕಷ್ಟ ಅದ. ಇದನ್ನು ದನಗಳಿಗೆ ಹುಲ್ಲು ಸಿಗಲ್ಲ ಹೊಂಟದ, ಕುಡ್ಲಿಕ್ಕೆ ನೀರು ಸಿಗಲ್ಲ ಹೊಂಟವ. ಇವಾಗೆ ಬೇಸಿಗೆ ಸ್ಟಾರ್ಟ್ ಆಗಿ ಮುಂದೆ ಬರೋಂಥದ್ದು ಎಂಥದ್ದು ಇರಬೇಕಂತೇಳಿ ಭಾಳಷ್ಟು ಇದಾಗ್ತದೆ ಸರ್. ಇತ್ತ ಔರಾದ್, ಕಮಲನಗರ, ಬಸವ ಕಲ್ಯಾಣ ತಾಲೂಕಿನಲ್ಲಿ ತಲಾ 1, ಹಾಗೆ ಬೀದರ್ನಲ್ಲಿ 3, ಚಿಟಗುಪ್ಪದಲ್ಲಿ 3 ಸೇರಿ ಬಾಲ್ಕಿಯಲ್ಲಿ 5 ಕೆರೆಗಳು ಬಹುತೇಕ ಬರಿದಾಗಿವೆ. ಹುಮ್ನಾಬಾದ್ ತಾಲೂಕಿನಲ್ಲಿ ಒಟ್ಟು 8 ಕೆರೆಗಳಲ್ಲಿ 5 ಕೆರೆಗಳು ಬತ್ತಿದ್ದು ಉಳಿದ 3 ಕೆರೆಯಲ್ಲಿ ಅರ್ಧಕ್ಕಿಂತ ಕಡಿಮೆ ನೀರಿದೆ. ಇದರಿಂದ ಜನರು, ಜಾನುವಾರು ಹಾಗೂ ಪಕ್ಷಿಗಳಿಗೆ ನೀರಿನ ಸಮಸ್ಯೆ ಆಗಬಹುದು ಎನ್ನುತ್ತಿದ್ದಾರೆ ಸ್ಥಳೀಯರು. ಬೇಸಿಗೆ ಆರಂಭ ಆಗುವ ಮುನ್ನವೇ ಏನಂದ್ರೆ ಜಿಲ್ಲೆಯಾದ್ಯಂತ, ಬೀದರ್ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಅಂದ್ರೆ ಕೆರೆಗಳು ಒಣಗಲಾಗತ್ತವ. ಈಗಾಗಲೇ 15-20 ಕೆರೆಗಳು ಆಗಾಗಲೇ ಜಿಲ್ಲೆದಾಗ ಒಣಗೋಗ್ಯಾವ. ಅದ್ರ ಕಡೆದು ಎಲ್ಲ ರೈತರಿಗಾಗಲಿ ದನ ಕರುಗಳಿಗಾಗಲಿ ಆಯಿತು, ಯಾವುದೇ ಅಡವ್ಯಾಗೇನು ಇದಿರುತ್ತಲ್ಲ ಪ್ರಾಣಿ ಪಕ್ಷಿಗಳಿಗೆ ಭಾಳ ನೀರಿನ ತೊಂದರೆ ಆಗ್ತಾಯಿದೆ. ಅವು ಅಲ್ಲಿ ಅಡ್ಡಾಡ್ಕೋತ ನೀರಿನ ಕಡೆ ಅಡ್ಡಾಡ್ಕೋತಾವು. ಒಂದೊಂದು ಸರಿ ಮುಂದಿನ ದಿನಗಳಲ್ಲಿ ಬಂದ್ರೆ ಊರು ಸಣ್ಣ ಬರ್ತಾವೆ. ಏನೋ ಅದ್ರ ಕಡೆದು ಆದಷ್ಟು ಮಟ್ಟಿಗೆ ಜಿಲ್ಲಾಡಳಿತ ಆಗಲಿ ಆಯ್ತು, ಈ ಕಡೆ ಮಂತ್ರಿಗಳಾಗಲಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಕಡೆ ಗಮನ ಹರಿಸಿ ಬೀದರ್ ಜಿಲ್ಲೆದಾಗ ಮುಂದೆ ಇನ್ನು ಬೇಸಿಗೆ ಪ್ರಾರಂಭ ಪೂರ್ಣ ಆಗಲಿಕ್ಕಿಂತ ಮೊದಲೇ ನೀರಿಂದು ಸಮಸ್ಯೆ ಅದಕ್ಕೆ ಬಗೆಹರಿಸಬೇಕು. ಮತ್ತೇನಂದ್ರೆ ಅಲ್ಲಿ ಕೆರೆಗಳು ತುಂಬಿಸೋದು, ಕಾಜಿನ ಡ್ಯಾಮ್ದಿಂದ ನೀರು ಕಳಿಸಿ ಅಲ್ಲಿಗೆ ಕೆರೆಗಳು ತುಂಬಿಸೋದೊಂದು ಕೆಲಸ ಮಾಡಬೇಕು. ಹನಿ ನೀರಿಗಾಗಿ ಬೀದರ್ ಜಿಲ್ಲೆಯಲ್ಲಿ ಪ್ರಾಣಿ ಪಕ್ಷಿಗಳು ಜನ ಪರಿತಪಿಸುತ್ತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆ ಮಾಡ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಪ್ರಾರಂಭದಲ್ಲೇ ಹೆಚ್ಚಿನ ತಾಪಮಾನದಿಂದಾಗಿ ಕೆರೆಗಳು ಖಾಲಿ ಆಗ್ತಾ ಇವೆ. ಈಗಾಗಲೇ ಬಹುತೇಕ 50% ಕೆರೆಗಳಲ್ಲಿ ನೀರು ಖಾಲಿ ಆಗ್ತಾ ಇರುವಂಥದ್ದು ಹನಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಏಪ್ರಿಲ್ ಮೊದಲ ವಾರದಲ್ಲಿ ಹೀಗಾದರೆ ಮುಂದಿನ 2 ತಿಂಗಳು ಅಕ್ಷರಶಃ ಜಲಕ್ಷಾಮ ಶುರುವಾಗುವುದಂತೂ ಪಕ್ಕವಾಗಿದೆ. ಆ ಕುರಿತೊಂದು ವರದಿ ಇದೆ, ಬನ್ನಿ ನೋಡಿ. ಬೀದರ್ನ ಜೀವನಾಡಿ ಬಹುತೇಕ ಕೆರೆಗಳು ಖಾಲಿ. ಕೆರೆಗಳು ಫುಲ್ ಖಾಲಿ, ರೈತರಲ್ಲಿ ಹೆಚ್ಚಾದ ಆತಂಕ. ಒಂದು ಕಡೆ ಹೆಚ್ಚಿದ ತಾಪಮಾನದಿಂದ ಬೇಸಿಗೆಯ ಪ್ರಾರಂಭದಲ್ಲೇ ಕೆರೆಗಳು ಖಾಲಿಯಾಗಿರುವ ದೃಶ್ಯ, ಮತ್ತೊಂದೆಡೆ ಕೆರೆಗಳಲ್ಲಿ ನೀರಿಲ್ಲದೆ ಪರಿತಪಿಸುತ್ತಿರುವ ಜಾನುವಾರುಗಳು. ಹೌದು, ಬೇಸಿಗೆಯ ಆರಂಭದಲ್ಲಿಯೇ ರೈತರ ಜೀವನಾಡಿಗಳಾದ ಬೀದರ್ ಜಿಲ್ಲೆಯ ಬಹುತೇಕ ಕೆರೆಗಳು ಖಾಲಿಯಾಗುತ್ತಿವೆ. ಜಿಲ್ಲೆಯ 50ಕ್ಕೂ ಅಧಿಕ ಕೆರೆಗಳು ಖಾಲಿಯಾಗಿರುವ ಕಾರಣ ಜನರು, ಜಾನುವಾರುಗಳು ಹಾಗೂ ಪಕ್ಷಿಗಳು ನೀರಿಗಾಗಿ ಹಾಹಾಕಾರ ಪಡುವಂತಾಗಿದೆ. ಒಟ್ಟು 125 ಕೆರೆಗಳಲ್ಲಿ ಸಂಪೂರ್ಣವಾಗಿ 5 ಕೆರೆಗಳು ಖಾಲಿಯಾಗಿದ್ದರೆ 19 ಕೆರೆಗಳಲ್ಲಿ ಕೇವಲ 10% ಮಾತ್ರ ನೀರು ಇದೆ. ಇನ್ನು 30ಕ್ಕೂ ಅಧಿಕ ಕೆರೆಗಳಲ್ಲಿ 50% ಮಾತ್ರ ನೀರಿದೆ. ಕ್ರಮೇಣವಾಗಿ ದಿನೇ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಿರೋದ್ರಿಂದ ಕೆರೆಗಳಲ್ಲಿನ ನೀರಿನ ಮಟ್ಟವು ಕಡಿಮೆಯಾಗಿ ಖಾಲಿಯಾಗುತ್ತಿವೆ. ಇನ್ನು ಬೀದರ್ ತಾಲೂಕಿನ ಸಿಕ್ಕನಪುರ ಗ್ರಾಮದ ಕೆರೆಯಲ್ಲಿ ಮಾರ್ಚ್ನಲ್ಲೇ ನೀರು ಖಾಲಿಯಾಗಿದ್ದು ಸುತ್ತಮುತ್ತಲಿನ ಗ್ರಾಮಗಳಿಗೆ ಜಲಕಂಟಕ ಎದುರಾಗಿದೆ. ಬೇಸಿಗೆ ಶುರುವಾಗಿ ಸ್ವಲ್ಪ ದಿವಸ ಆಯ್ತು, ಆದರೆ ಈಗ ಭಾಳಷ್ಟು ಊರಲ್ಲಿ ಏನಂದ್ರೆ ಕೆರೆಗಳು ಭಾಳ ಒಣಗ್ಯಾವ ಸರ್. ಉದಾಹರಣೆಗೆ ನಮ್ದು ಆಣದೂರಲ್ಲಿ ಬಸವಕುಂದ ತಾಲೂಕು ಅವರ ತಾಲೂಕದಲ್ಲಿ ನೀರು ಭಾಳ ಕಡಿಮೆ ಬರ್ತದೆ. ಬೇಸಿಗೆನ ಇಷ್ಟ ಇವಾಗ ಆಗ್ಯದ, ಮುಂದೆ ಬರೋದ್ರೊಳಗೆ ರೈತರಿಗೆ ಭಾಳಷ್ಟು ಕಷ್ಟ ಅದ. ಇದನ್ನು ದನಗಳಿಗೆ ಹುಲ್ಲು ಸಿಗಲ್ಲ ಹೊಂಟದ, ಕುಡ್ಲಿಕ್ಕೆ ನೀರು ಸಿಗಲ್ಲ ಹೊಂಟವ. ಇವಾಗೆ ಬೇಸಿಗೆ ಸ್ಟಾರ್ಟ್ ಆಗಿ ಮುಂದೆ ಬರೋಂಥದ್ದು ಎಂಥದ್ದು ಇರಬೇಕಂತೇಳಿ ಭಾಳಷ್ಟು ಇದಾಗ್ತದೆ ಸರ್. ಇತ್ತ ಔರಾದ್, ಕಮಲನಗರ, ಬಸವ ಕಲ್ಯಾಣ ತಾಲೂಕಿನಲ್ಲಿ ತಲಾ 1, ಹಾಗೆ ಬೀದರ್ನಲ್ಲಿ 3, ಚಿಟಗುಪ್ಪದಲ್ಲಿ 3 ಸೇರಿ ಬಾಲ್ಕಿಯಲ್ಲಿ 5 ಕೆರೆಗಳು ಬಹುತೇಕ ಬರಿದಾಗಿವೆ. ಹುಮ್ನಾಬಾದ್ ತಾಲೂಕಿನಲ್ಲಿ ಒಟ್ಟು 8 ಕೆರೆಗಳಲ್ಲಿ 5 ಕೆರೆಗಳು ಬತ್ತಿದ್ದು ಉಳಿದ 3 ಕೆರೆಯಲ್ಲಿ ಅರ್ಧಕ್ಕಿಂತ ಕಡಿಮೆ ನೀರಿದೆ. ಇದರಿಂದ ಜನರು, ಜಾನುವಾರು ಹಾಗೂ ಪಕ್ಷಿಗಳಿಗೆ ನೀರಿನ ಸಮಸ್ಯೆ ಆಗಬಹುದು ಎನ್ನುತ್ತಿದ್ದಾರೆ ಸ್ಥಳೀಯರು. ಬೇಸಿಗೆ ಆರಂಭ ಆಗುವ ಮುನ್ನವೇ ಏನಂದ್ರೆ ಜಿಲ್ಲೆಯಾದ್ಯಂತ, ಬೀದರ್ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಅಂದ್ರೆ ಕೆರೆಗಳು ಒಣಗಲಾಗತ್ತವ. ಈಗಾಗಲೇ 15-20 ಕೆರೆಗಳು ಆಗಾಗಲೇ ಜಿಲ್ಲೆದಾಗ ಒಣಗೋಗ್ಯಾವ. ಅದ್ರ ಕಡೆದು ಎಲ್ಲ ರೈತರಿಗಾಗಲಿ ದನ ಕರುಗಳಿಗಾಗಲಿ ಆಯಿತು, ಯಾವುದೇ ಅಡವ್ಯಾಗೇನು ಇದಿರುತ್ತಲ್ಲ ಪ್ರಾಣಿ ಪಕ್ಷಿಗಳಿಗೆ ಭಾಳ ನೀರಿನ ತೊಂದರೆ ಆಗ್ತಾಯಿದೆ. ಅವು ಅಲ್ಲಿ ಅಡ್ಡಾಡ್ಕೋತ ನೀರಿನ ಕಡೆ ಅಡ್ಡಾಡ್ಕೋತಾವು. ಒಂದೊಂದು ಸರಿ ಮುಂದಿನ ದಿನಗಳಲ್ಲಿ ಬಂದ್ರೆ ಊರು ಸಣ್ಣ ಬರ್ತಾವೆ. ಏನೋ ಅದ್ರ ಕಡೆದು ಆದಷ್ಟು ಮಟ್ಟಿಗೆ ಜಿಲ್ಲಾಡಳಿತ ಆಗಲಿ ಆಯ್ತು, ಈ ಕಡೆ ಮಂತ್ರಿಗಳಾಗಲಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಕಡೆ ಗಮನ ಹರಿಸಿ ಬೀದರ್ ಜಿಲ್ಲೆದಾಗ ಮುಂದೆ ಇನ್ನು ಬೇಸಿಗೆ ಪ್ರಾರಂಭ ಪೂರ್ಣ ಆಗಲಿಕ್ಕಿಂತ ಮೊದಲೇ ನೀರಿಂದು ಸಮಸ್ಯೆ ಅದಕ್ಕೆ ಬಗೆಹರಿಸಬೇಕು. ಮತ್ತೇನಂದ್ರೆ ಅಲ್ಲಿ ಕೆರೆಗಳು ತುಂಬಿಸೋದು, ಕಾಜಿನ ಡ್ಯಾಮ್ದಿಂದ ನೀರು ಕಳಿಸಿ ಅಲ್ಲಿಗೆ ಕೆರೆಗಳು ತುಂಬಿಸೋದೊಂದು ಕೆಲಸ ಮಾಡಬೇಕು. ಹನಿ ನೀರಿಗಾಗಿ ಬೀದರ್ ಜಿಲ್ಲೆಯಲ್ಲಿ ಪ್ರಾಣಿ ಪಕ್ಷಿಗಳು ಜನ ಪರಿತಪಿಸುತ್ತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆ ಮಾಡ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಮಲ್ಲಿಕಾರ್ಜುನ